ನಮ್ಮ ಸರ್ಕಾರಕ್ಕಿರೋದು ಒಂದೇ ಒಂದು ಏನಂತಂದ್ರೆ ಏನಾದರೂ ಸಮಸ್ಯೆ ಆದಾಗ ಪರಿಹಾರ ಅಂತಿಲ್ಲ, ಓನ್ಲಿ ಸಂಧಾನ 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 ಮಾಡ್ತಾನೆ ಬರ್ತಾರೆ. ಅವ್ರಿಗೊಂದ್ಸತಿ ರೇಗೆತ್ತೋದಾಗ ಮತ್ತೆ ದಂಗೆ ಎತ್ಕೊಂಡು ಕೂತ್ಕೋತಾರೆ. ಇದೇ ರೀತಿ ಆಗಿದೆ ಇವಾಗ ಸಾರಿಗೆ ನೌಕರರ ಪರಿಸ್ಥಿತಿ. ಸಾರಿಗೆ ನೌಕರರ ಸಂಧಾನ ಸಭೆ ವಿಫಲವಾಗಿದೆ. ನಾಳೆ ಬೆಳಗ್ಗೆಯಿಂದಲೇ ಬಸ್ ಮುಷ್ಕರ ಶುರುವಾಗುತ್ತೆ. ಯಾವುದೇ ಬಸ್ ನಾಳೆಯಿಂದ ರಸ್ತೆಗಿಳಿಯಲ್ಲ. ನೌಕರರ ಸಂಘದ ಮುಖಂಡ ಅನಂತ ಸುಬ್ಬಾರಾವ್ ಘೋಷಣೆಯನ್ನ ಮಾಡಿರುವಂಥದ್ದು. ನೌಕರರ ಹಿಂಬಾಕಿ ವೇತನ ಬಿಡುಗಡೆಗೆ ಸರ್ಕಾರ ಒಪ್ಪಲಿಲ್ಲ, ವೇತನ ಪರಿಷ್ಕರಣೆ ಮಾಡಲು ಸಹ ಒಪ್ತಿಲ್ಲ ಸರ್ಕಾರ. ಹೀಗಾಗಿ ಮುಷ್ಕರ ಎಂದ ಅನಂತ ಸುಬ್ಬಾರಾವ್. ವೇತನ ನೋಡಿ, ವೇತನನೂ ಪರಿಷ್ಕರಣೆ ಮಾಡಲ್ಲ ಅಂತಂದ್ರೆ ಇನ್ನು ಹೇಗೆ ಕೆಲಸ ಮಾಡಬೇಕು? ಹೀಗಾಗಿ ಮುಷ್ಕರ ಎಂದ ಅನಂತ ಸುಬ್ಬಾರಾವ್ ಅವರು ಹೇಳ್ತಿದ್ದಾರೆ, ಇನ್ಮೇಲೆ ನಾವು ಮುಷ್ಕರ ಮಾಡದೆ ಅಂತ ಹೇಳ್ತಾ ಇದ್ದಾರೆ. ಅತ್ತ ಮುಷ್ಕರ ಮುಂದೂಡಲು ಹೈಕೋರ್ಟ್ ಕೂಡ ನಿರ್ದೇಶನವನ್ನ ಕೊಡ್ತಾ ಇದೆ. ಆದ್ರೆ ಸಾರಿಗೆ ನೌಕರರು ಸಂಧಾನ ವಿಫಲ ಆಗಿದ್ರಿಂದ ನಾವು ನಾಳೆ ಮುಷ್ಕರ ಮಾಡೇ ಮಾಡ್ತೀವಿ ಅಂತಿದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಹೇಳಿ. ಇತ್ತ ಕಡೆ ಅವರಿಗೆ ಸಾರಿಗೆ ನೌಕರರಿಗೆ ಏನ್ ಬೇಕು ಆ ಎಲ್ಲ ಸೌಕರ್ಯಗಳನ್ನ ಕೊಡೋದು ಇಲ್ಲ. ಕೊಡ್ತೀವಿ ಅಂತ ಹಂಗೆ ಕಾಲ ತಳ್ಳಿಬಿಡ್ತಾರೆ. ಇವಾಗ ಮತ್ತೆ ಸಂಧಾನ ಅಂತ ಹೇಳ್ತಿದ್ದಾರೆ. ಅದೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಂಧಾನ ಒಂದು ಬಿಟ್ರೆ ಬೇರೆ ಏನೂ ಇಲ್ಲ ಅನ್ಸುತ್ತೆ. ಪರಿಹಾರ ಅಂತೂ ಇಲ್ಲವೇ ಇಲ್ಲ, ಬರೀ ಸಂಧಾನ. ಇವಾಗ ಕೊಡ್ತೀವಿ, ನಾಳೆ ಕೊಡ್ತೀವಿ, ಮುಂದ್ ವರ್ಷ ಮಾಡ್ತೀವಿ, ನಿಮ್ಗೇನಾದ್ರೂ ಅಂದ್ರೆ ಗಿಫ್ಟ್ ಥರದ್ದೇನಾದ್ರೂ ನಿಮ್ಗೆ ಕೊಡ್ತೀವಿ, ಮಾಡಿ ಅಂತ ಹೇಳ್ತಾರೆ. ಅವ್ರು ಎಷ್ಟು ಮಾಡಿದ್ರು ಅಷ್ಟೇ. ಮತ್ತೆ ಸಂಧಾನ ಮಾಡೋದಕ್ಕೆ ಇನ್ನೊಂದು ವರ್ಷನೋ ಅದು ಇನ್ನೊಂದು 2 ವರ್ಷ ಬಿಟ್ಟು ಮತ್ತೆ ಸಾರಿಗೆ ನೌಕರರು ದಂಗೆ ಹೇಳ್ತಾರೆ. ಆವಾಗ ಮತ್ತೆ ಮುಷ್ಕರ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂದಾಗ ಬೇಡ ಬನ್ನಿ ಮಾತಾಡೋಣ ಅಂತ ಅಂದ್ಬಿಟ್ಟು ಕರೆಸ್ಕೊಂಡು ಮತ್ತೆ ಸಂಧಾನ ಮಾಡ್ತಾರೆ. ನೋಡಿ, ನೌಕರರಿಗೆ ವೇತನ ಕೊಡ್ಲಿಲ್ಲ ಅಂದ್ರೆ ಹೇಗೆ ಕೆಲಸ ಮಾಡೋದವರು? ಬಾಕಿ ಇರುವಂತ ವೇತನ ಕೊಡಬೇಕು ಅಲ್ವಾ? ಯಾಕೆ ಸರ್ಕಾರದಲ್ಲಿ ದುಡ್ಡು ಇಲ್ವಾ? ಏನ್ ಮಾಡ್ತಿದಾರೆ ಆ ದುಡ್ಡೆಲ್ಲ ಇಟ್ಕೊಂಡು? ಜನಸಾಮಾನ್ಯರಿಂದ ಟ್ಯಾಕ್ಸ್ ಎಲ್ಲ ಕಟ್ಟಿಸ್ಕೋತಾರೆ, ಅದಕ್ಕೆ ಇದಕ್ಕೆ ಅಂತ ಕಟ್ಟಿಸ್ಕೋತಾರೆ. ಆದ್ರೆ ಇವಾಗ ನೋಡಿ, ಅಂದ್ರೆ ಏನು ನೌಕರರಿಗೆ ದುಡ್ಡು ಕೊಡೋದಕ್ಕೆ ಓದಾಡ್ತಿದ್ದಾರೆ. ಅದು ಅವ್ರು ಕೆಲಸ ಮಾಡಿರುವಂತ ದುಡ್ಡು, ಬೇರೆ ಏನೂ ಅಲ್ಲ. ಅವ್ರು ಕಷ್ಟಪಟ್ಟು ದುಡ್ದಿರುವಂತ ದುಡ್ಡು ಕೊಡೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಏನ್ ಸರ್ಕಾರ ನಡೆಸ್ತಾರೆ ಹಾಗಾದ್ರೆ? ಹೀಗಾಗಿ ನೌಕರರ ಸಂಘದ ಮುಖಂಡ ಆಗಿರುವಂತ ಅನಂತ ಸುಬ್ಬಾರಾವ್ ಅವರು ಘೋಷಿಸಿದ್ದಾರೆ, ನಾಳೆ ನಾವು ಮುಷ್ಕರ ಮಾಡೇ ಮಾಡ್ತೀವಿ, ಏನಾದ್ರೂ ಮಾಡ್ಕೊಳ್ಳಿ, ಸರ್ಕಾರ ನಮ್ಮ ವೇತನವನ್ನ ಕೊಡ್ಲಿ, ಹಿಂಬಾಕಿ ಪಡೆದಿರುವಂತ ವೇತನವನ್ನ ಕೊಡ್ಲಿ, ಮತ್ತೆ ವೇತನ ಪರಿಷ್ಕರಣೆ ಮಾಡೋದಕ್ಕೂ ಕೇಳ್ಕೊಂಡಿದ್ದಾರೆ, ಅದಕ್ಕೂ ಒಪ್ಪಿಲ್ವಂತೆ. ವೇತನ ಅಂದ್ರೆ ಇದು ಆಯ್ತು, ನೀವು ಹಿಂಬಾಕಿ ಇಟ್ಕೊಂಡಿರುವಂತ ವೇತನವನ್ನ ನೀವೇ ಇಟ್ಕೊಳ್ಳಿ, ಆಯ್ತು, ಅದಾದ್ಮೇಲೆ ಕೊಡಿರಂತೆ, ಅಟ್ಲೀಸ್ಟ್ ವೇತನ ಏನಾದ್ರು ಸ್ವಲ್ಪ ಜಾಸ್ತಿ ಮಾಡಿ. ಇವಾಗ ನೋಡಿ, ಎಲ್ಲಾದ್ರ ಬೆಲೆನೂ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ದಿನಸಿ ಬೆಲೆ ಜಾಸ್ತಿ ಆಗಿದೆ. ಏನ್ ಅವ್ರು ಕೊಡೋ ವೇತನದಲ್ಲಿ ಏನ್ ಮಾಡ್ಕೊಂಬಂದು ತಿಂತಾರ ಅವರು? ಹಿಂಗ್ ಮಾಡ್ಬಿಟ್ರೆ ಜಾಸ್ತಿ ಆದ್ರೂ ಮಾಡ್ಬೇಕಲ್ಲ ವೇತನನ. ಅಟ್ಲೀಸ್ಟ್ ವೇತನ ಪರಿಷ್ಕರಣೆ ಆದ್ರೂ ಮಾಡ್ರಿ ಸ್ವಾಮಿ ಅಂತ ಕೇಳ್ಕೊಂಡಾಗ ಅದಕ್ಕೂ ಸರ್ಕಾರ ಒಪ್ಪಿಲ್ವಂತೆ. ಏನ್ ಮಾಡ್ತಾರೆ ಗುರು ಇವರು? ಮತ್ತೆ ಪ್ರೊಟೆಸ್ಟ್ ಮಾಡಿದೆ ಇನ್ನೇನು ಆಯ್ತು, ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಕಷ್ಟಪಟ್ಟು ದುಡಿತೀವಿ, ದುಡ್ಡು ನೀವೇ ಇಟ್ಕೊಳ್ಳಿ, ನಾವು ಬರೀ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಗೇನು ದುಡ್ಡು ಬೇಡ ಅಂತ ಇರೋಕ್ಕಾಗತ್ತಾ? ದುಡ್ಡು ಇಲ್ಲದೆ ಬೆಂಗಳೂರಲ್ಲಿ ಜೀವನ ನಡೆಸೋಕ್ಕಾಗತ್ತಾ? ಒಂದು ಮನೆ ಬಾಡಿಗೆ ಕಟ್ಟಬೇಕು ಅಂದ್ರೆ 20,000 ಕಡಿಮೆ ಯಾರು ಮನೆ ಕೊಡಲ್ಲ. 1 ಲಕ್ಷ 2 ಲಕ್ಷ ಕಮ್ಮಿ ಯಾರು ಅಡ್ವಾನ್ಸ್ ಇಸ್ಕೊಳ್ಳಲ್ಲ. ಇನ್ನು ಹೇಗೆ ನಡೆಸ್ತಾರೆ ಜೀವನಾನ? ಅವ್ರಿಗೂ ಒಂದು ಕೊಡೋದು 25,000 30,000 40,000 ದುಡ್ಡಲ್ಲಿ ಅವ್ರು ಇನ್ನು ಹೇಗೆ ಕೆಲಸ ಮಾಡ್ಬೇಕು ಹೇಳಿ? ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ದುಡಿತಾರೆ. ಆ ಕಷ್ಟಪಟ್ಟು ದುಡ್ದಿರುವಂಥ ದುಡ್ಡನ್ನು ನೀವು ಕರೆಕ್ಟಾಗಿ ಕೊಡಲ್ಲ ಅಂತಂದ್ರೆ ಇನ್ನೇನು ಮಾಡ್ತಾರೆ? ಇನ್ನು ಮತ್ತೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ನಾಳೆ ಮುಷ್ಕರಕ್ಕೆ ಮುಂದಾದ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಇವ್ರು ಹೆಂಗಿದ್ರು ಮುಷ್ಕರ ನಾವು ಮಾಡೇ ಮಾಡ್ತೀವಿ ಅಂತಿದ್ದಾರೆ ಅಂತ ಅಂದ್ಬಿಟ್ಟು ನಾಳೆ ಎಲ್ಲಾ ನೌಕರರಿಗೆ ಕಡ್ಡಾಯವಾಗಿ ಹಾಜರಾತಿ ಆಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೌಕರರಿಗೆ ರಜೆ ಮಂಜೂರು ಮಾಡದಂತೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಜ್ಯದ ಅಂದ್ರೆ ವಾರದ ರಜೆ, ದೀರ್ಘಾವಧಿ ರಜೆ ನೀಡದಂತೆ ನಿಗಮಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದ ನಿಗಮಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಅನಿವಾರ್ಯ ಇದ್ರೆ ವಾರದ ರಜೆಯನ್ನು ಕೂಡ ರದ್ದು ಮಾಡಿ. ಮತ್ತಿನ್ನೇನು ರಜೆ ಇಲ್ಲದೆ ಇವರು ವಾರ ಪೂರ್ತಿ ಕೆಲಸ ಮಾಡ್ಬೇಕಾ? ಸಾರಿಗೆ ನೌಕರರು ಎಷ್ಟು ಕಷ್ಟ ಇರುತ್ತೆ ಬಸ್ಸಲ್ಲಿ ಓಡಾಡೋದಕ್ಕೆ. ಬೆಳಗ್ಗೆ ಸಂಜೆ ತನಕ ಬಸ್ ಓಡಿಸೋದು, ಅವ್ರಿಗೆ ಟಿಕೆಟ್ ಕೊಡೋದು, ಎಷ್ಟು ಟೆನ್ಷನ್ ಇರುತ್ತೆ. ಅದರಲ್ಲೂ ನೀವು ವಾರ ಪೂರ್ತಿ ಅವ್ರ ಹತ್ರ ಕೆಲಸ ಮಾಡಿಸಿ ಅಂತ ಹೇಳ್ತಿರಲ್ಲ, ಅವ್ರು ಮುಷ್ಕರ ಮಾಡ್ತಾರೆ ಅಂತ ಹೇಳಿದಕ್ಕೆ. ಹಂಗಂದ್ರೆ ಅದು ಅವ್ರ ಹಕ್ಕಲ್ವಾ? ಅದು
ಅವರು ಹೋರಾಟ ಮಾಡೋದು ಅವ್ರ ಹಕ್ಕಲ್ವಾ? ಅವ್ರಿಗೆ ಏನು ಬೇಕೋ ಅದನ್ನ ತಗೋಬೇಕಂದ್ರೆ ನಿಮ್ಮ ಹತ್ರ ಹೋರಾಟ ಮಾಡೇ ತಗೋಬೇಕು. ನೀವು ಸುಮ್ಮನೆ ಕೇಳಿದ್ರೆ ಕೊಡ್ತೀರಾ? ನೀವು ಕೊಡಲ್ಲ. ನೀವು ಸುಮ್ಮನೆ ಕೇಳಿದ್ರೆ ಯಾವ ಕೆಲಸನೂ ಮಾಡಲ್ಲ. ಅವ್ರು ಯಾವುದಾದ್ರು ಪ್ರೊಟೆಸ್ಟ್ ಮಾಡಬೇಕು, ಇಲ್ಲ ಬಂದು ಎಲ್ಲಾದರೂ ಕಲ್ಲೊಡಿಬೇಕು, ಅಲ್ಲೇನೋ ಮಾಡ್ಬೇಕು, ಟೈರ್ ಸುಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಸಾರ್ವಜನಿಕರ ಆಸ್ತಿ ಇದೆ, ಅದನ್ನು ನಾಶ ಮಾಡಿದ್ರೆ, ಅದನ್ನು ನಷ್ಟ ಮಾಡಿದ್ರೆ ಮಾತ್ರ ನೀವು ಅವಾಗ ಬಗ್ಗೋದು. ಇನ್ನೇನು ಮಾಡ್ತಾರೆ ಅವರು? ಇವಾಗ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಅಂದ ತಕ್ಷಣ ಅವ್ರಿಗೆ ವಾರದ ರಜೆನೂ ರದ್ದು ಮಾಡಿ ಅಂತ ಹೇಳಿದ್ದಾರೆ. ಅನಿವಾರ್ಯ ಇದ್ರೆ ನೋಡಿ, ವಾರದ ರಜೆನೂ ರದ್ದು ಮಾಡಿ ಡ್ಯೂಟಿ ಮಾಡಲು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಮತ್ತು ಇನ್ನೊಂದೇನೆಂದರೆ, ಅವರು ಯಾರು ಗೈರಾಗ್ತಾರೆ ಅವರನ್ನ ನೌಕರರ ಪಟ್ಟಿಯನ್ನು ಮಾಡಬೇಕು, ಅದನ್ನು ವರದಿ ಮಾಡುವಂತ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಗೈರಾಗ್ತಾರೆ ಅವ್ರದ್ದೆಲ್ಲ ಒಂದು ಪಟ್ಟಿ ಮಾಡ್ಕೊಂಡು ಬನ್ನಿ, ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಸೂಚಿಸ್ತೀವಿ, ಶಿಸ್ತಿನ ಮೇಲೆ ಅವ್ರ ಮೇಲೆ ಕ್ರಮ ತಗೋತೀವಿ ಗೈರಾದವ್ರ ಮೇಲೆ ಅಂತ ಹೇಳಿ ಇವಾಗ ರಾಜ್ಯ ಸರ್ಕಾರ ಎಲ್ಲ ನಿಗಮಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಿಂಗೆ ಪ್ರೊಟೆಸ್ಟ್ ಮಾಡ್ತೀವಿ ನಾವು, ನಮ್ಮ ಹಕ್ಕಿಗಾಗಿ, ನಮ್ಮ ದುಡ್ಡಿಗಾಗಿ ನಾವು ಹೋರಾಡ್ತೀವಿ ಅಂತಂದರೆ ಇಲ್ಲ, ನೀವು ಕೆಲ್ಸಕ್ಕೆ ಬರಲೇಬೇಕು. ಯಾರು ಬರಲ್ಲ ಅವ್ರಿಗೆಲ್ಲ ನಾವು ಶಿಸ್ತಿನ ಕ್ರಮ ತಗೋತೀವಿ, ನಾಳೆ ಎಲ್ಲ ನೌಕರರು ಹಾಜರಾಗಲೇಬೇಕು ಅಂತ ಹೇಳಿ ಸರ್ಕಾರ ಸೂಚನೆಯನ್ನು ಕೊಟ್ಟಿರುವಂಥದ್ದು, ಎಲ್ಲ ನಿಗಮಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ಹಿಂಗೆ ನಾವು ತಿರುಗಿ ಬಿದ್ದರೆ ಅವರು ನಮ್ಮನ್ನ ಹೆಂಗೆ ಬಗ್ಗಿಸ್ಬೇಕು ಅಂತ ಹೇಳಿ ಅವರು ಇಟ್ಕೊಂಡಿರ್ತಾರೆ ಹಗ್ಗನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.